ಕುಮಾರಸ್ವಾಮಿ ಅವರೇ, ನಿಮಗೆ ಜೆಡಿಎಸ್ ಮತ್ತು ಬಿಜೆಪಿ ಮಧ್ಯದಲ್ಲಿ ಟೆನ್ಷನ್ ಏನಾದ್ರು ಇದೆಯಾ? ಏನೂ ಇಲ್ಲ. ನನಗೆ ಕೇಂದ್ರದಲ್ಲಿ ಅವತ್ತು ಆ ನ್ಯೂಸ್ ಕಾನ್ಫರೆನ್ಸ್ ನೋಡಿದೆ ನಾನು. ತುಂಬಾ ಕೋಪ ನಿಮಗೆ ಡೆಲ್ಲಿಯಲ್ಲಿ ನೀವು ಡೆಲ್ಲಿನಲ್ಲಿ ಪಾದಯಾತ್ರೆಗೆ ಸಂಬಂಧಪಟ್ಟ ಹೌದು, ನಾನು ಸ್ವಲ್ಪ ಕಟುವಾದ ಪದ ಬಳಸ್ತೆ. ಹೌದು. ಕಾರಣ ಬಹುಶಃ ನಿಮಗೂ ಎಲ್ಲ ಗೊತ್ತಿದೆ ಯಾತಕ್ಕೆ ಬಳಸ್ತೀನಿ ಅಂತೇಳಿ. ಇಲ್ಲಿ ನಮ್ಮ ಗಮನಕ್ಕೆ ಬರದೆ 10-15 ದಿವಸ ಮುಂಚೆನೇ ತೀರ್ಮಾನಗಳು ಮಾಡ್ಕೊಂಡು ಸುಮ್ಮನೆ ಕಾಟಾಚಾರಕ್ಕೆ ನಮ್ಗೆ ಹೇಳಿದ್ರೆ ಯಾರಿಗಾಗಲಿ ಹ್ಯುಮಿಲೇಷನ್ ಆಗಲ್ವಾ? ನಾನು ಅದು ಮಾತಾಡಿರ್ಬೋದು ಆ ಕ್ಷಣದಲ್ಲಿ, ಆದರೆ ಒಂದು ನಿಮಿಷ ಅವತ್ತು ಟಿ ವಿ ಮುಂದೆ ಹೇಳಿರ್ಬೋದು ಸ್ವಲ್ಪ ಕೋಪದಲ್ಲಿ. ಹೌದು. ಆದರೆ ಅಮಿತ್ ಶಾ ಅವರು, ನಡ್ಡಾ ಅವರು, ಸಂತೋಷ್ ಜಿ ಅವರು ನನ್ನ ಜೊತೆ ಚರ್ಚೆ ಮಾಡಿದ ನಂತರ ನಾನು ತಕ್ಷಣ 5 ನಿಮಿಷದಲ್ಲಿ ಅದೆಲ್ಲವನ್ನ ಮರೆತು ಅವ್ರ ಜೊತೆ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಕೊಟ್ಟೆ. ಹೌದು. ಬಟ್ ಯಾರು ನೀವು ಕಾಟಾಚಾರ ಅಂತ ಹೇಳಿದ್ರಲ್ಲ, ಯಾರು? ನಾನು ಜನರಲ್ಲಿ ನಾನು ಯಾಕೆ ಅದು ಹೇಳ್ತೀನಿ ಅಂದರೆ, ನಮ್ಮ ಉದ್ದೇಶ ಇವತ್ತು ದೆಹಲಿಯ ಹೈಕಮಾಂಡು BJP ಮತ್ತು JDS ಒಂದಾಗಿ ಹೋಗಬೇಕು ಅಂತ ನಿರ್ಧಾರ ಮಾಡಿರೋದು. ಕರ್ನಾಟಕದಲ್ಲಿ ಇಂಥ ಒಂದು ಭ್ರಷ್ಟ ಒಂದು ಸರ್ಕಾರ ಏನಿದೆ ತೆಗಿಬೇಕು ಅಂತಕ್ಕಂಥದ್ದು ಒಂದು ಭಾಗ. ಇವತ್ತು ಎರಡೂ ಪಕ್ಷಗಳು ಒಟ್ಟಾಗಿ ಹೋಗೋದ್ರಿಂದ ಕರ್ನಾಟಕದಲ್ಲಿ ಒಂದು ಸ್ಟ್ರೆಂತ್ ಅಂತಕ್ಕಂಥದ್ದು ಅವ್ರಿಗೂ ಪ್ರತಿನಿತ್ಯ ಮಾಹಿತಿಗಳು ತೆಗೆದುಕೋತಾರೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ಲೋಪ ಬರದೇ ಇರತಕ್ಕಂಥ ರೀತಿಯಲ್ಲಿ ಎರಡೂ ಪಕ್ಷದಲ್ಲೂ ನಾವು ನಡ್ಕೋಬೇಕು. ಹೌದು. ಕುಮಾರಸ್ವಾಮಿ ಅವರೇ, ನೀವು ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ತರ ಬಿಟ್ಬಿಟ್ರೆ ಜನರಿಗೆ ಏನನ್ಸುತ್ತೆ, ಕೇಂದ್ರದಲ್ಲಿ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಜೊತೆ ಚೆನ್ನಾಗಿದ್ದಾರೆ, ಹಾಗಾದ್ರೆ ಕಾಟ ಕೊಡ್ತಿರೋರು ಯಾರು? ರಾಜ್ಯದ ಬಿಜೆಪಿ ನಾಯಕರ? ಇಲ್ಲಿ ನಾನು ರಾಜ್ಯದಲ್ಲೂ BJPಯ ಪರವಾಗಿ ಇವತ್ತು ನಾನು ಅವ್ರ ಜೊತೆಲೇ ಕೆಲಸ ಮಾಡ್ತಾ ಇದ್ದೇನೆ. ನಾನು BJP ಪಕ್ಷಕ್ಕೆ ದೋಷ ಕೊಡಲ್ಲ. ಇಲ್ಲಿ ಕೆಲವು ವ್ಯಕ್ತಿಗಳು ನಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಆ ವ್ಯಕ್ತಿಗಳ ನಡವಳಿಕೆ ಈ ಎರಡು ಮೈತ್ರಿಯ ಒಂದು ವಿಶ್ವಾಸಕ್ಕೆ ಕೊರತೆ ಆಗಬಾರದು. ಅಂತಂದರೆ ರಾಜ್ಯದ ಮಟ್ಟದಲ್ಲ ಅಥವಾ ಕೆಲವು ಜಿಲ್ಲೆ? ರಾಜ್ಯ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಇದ್ದಾರೆ. ರಾಜ್ಯ ಮಟ್ಟದಲ್ಲೂ ಅವ್ರ ಪಕ್ಷದಲ್ಲೇ ಕೆಲವು ನಡೀತಿರ್ತಕ್ಕಂಥ ಬೆಳವಣಿಗೆ ನೀವೇ ನೋಡ್ತೀರಿ. ನಾನು ಆ ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾನು ದೋಷ ಕೊಡಲ್ಲ. ಕೆಲವು ನಾಯಕರುಗಳು ಸಣ್ಣತನ ಬಿಟ್ಟು ಇವತ್ತು ನಮ್ಮ ಮೂಲ ಉದ್ದೇಶ, ನಾನು ನೇರವಾಗಿ ಹೇಳ್ತೀನಿ, ಮೂಲ ಉದ್ದೇಶ ನಾನು ಯಾರನ್ನು ಇಲ್ ಟ್ರೀಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಇವತ್ತು ಸ್ಪಷ್ಟವಾದ ಸಂದೇಶ ನಾಡಿನ ಜನತೆ ಕೊಡಬೇಕು. ನಾವು ಇವತ್ತು ಮತದಾರರಲ್ಲಿ ವಿಶ್ವಾಸ ಮೂಡಿಸ್ಬೇಕು. ಇಲ್ಲಪ್ಪ, ಇವತ್ತು ಎರಡೂ ಪಕ್ಷಗಳ ಒಂದು ಹೊಂದಾಣಿಕೆ ಈ ರಾಜ್ಯಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿದೆ. ಅದಕ್ಕೆ ನಮ್ಮಿಂದ ಲೋಪ ಆಗಬಾರದು. ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತಾರೆ. ಕುಮಾರಸ್ವಾಮಿ ಅವರೇ, ನಮ್ಮಲ್ಲಿ ವಿಶ್ವಾಸದಲ್ಲಿ ಕೊರತೆ ಆಗಬಾರದು. ನೇರವಾಗಿ ಕೇಳ್ತೀನಿ, ನಿಮ್ಮ ಹಾಗೆ ವಿಜಯೇಂದ್ರ, ಅಶೋಕ್ ಈ 3 ಜನರ ನಡುವಿನ ಕೆಮಿಸ್ಟ್ರಿ ಚೆನ್ನಾಗಿದೆಯಾ? ಭಾಳ ಚೆನ್ನಾಗಿದೆ. ನನಗೆ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನನ್ನಷ್ಟು ಭಾಳ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ವಿಷಯಗಳಲ್ಲಿ ಲಿಬರಲ್ ಆಗಿರ್ತಕ್ಕಂಥದ್ದು ಬಹುಶಃ ನನ್ನಷ್ಟಿಲ್ಲ ಯಾರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಷ್ಟು ಲಿಬರಲ್ ಆಗಿರ್ತಕ್ಕಂಥವ್ನು ನಾನು. ನೀವು ಬೆಳಗ್ಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಗಂಭೀರ ಆರೋಪ ಮಾಡಿದ್ರೆ, ಅಂದರೆ ಅದು ಅಷ್ಟೊಂದು ಎಲಬ್ರೇಟ್ ಆಗಲಿಲ್ಲ. 2015ರಲ್ಲಿ ಬೆಲಿಕೆರೆಯಲ್ಲಿ ಕದ್ದು ಮಾರಿ ಸಂಬಂಧಪಟ್ಟಂತೆ ಒಂದಷ್ಟು ಲೀಸ್ ಕೊಟ್ಟಿದ್ದಾರೆ ಅಂತ. ಅಂದರೆ ಲೀಸ್ ಕೊಟ್ಟಿರೋದು ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಹೇಳಿದ್ರೆ ಅಥವಾ ಯಾರು ಅಂತ ಹೇಳಿದ್ರು? 2015ರಲ್ಲಿ ಯಾರು ಮುಖ್ಯಮಂತ್ರಿ? ಸಿದ್ದರಾಮಯ್ಯನವರೇ ಅಲ್ವಾ? ಹೌದು. ಇವತ್ತು ಇದು ಯಾವುದೋ ಇಟ್ಕೊಂಡು ಸತ್ತಿರ ಸಬ್ಜೆಕ್ಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಕಾನ್ಸ್ಟೇಬಲ್ ಸಾಕು ಕುಮಾರಸ್ವಾಮಿ ಅರೆಸ್ಟ್ ಮಾಡ್ಸೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಕೆಲವೇನೋ ನಡೆಸಿದಾರಲ್ಲ, ಸುಳ್ಳು ದಾಖಲೆಗಳು ಅವೆಂಥವು ಕಂಪ್ಲೇಂಟ್ಗಳಿಗೆ ತಗೊಂಡು ಆ DG ಇಟ್ಕೊಂಡು ಮಾಡಿದಿರಲ್ಲ, ಇವೆಲ್ಲ ಆ ಥರ ಕುಮಾರಸ್ವಾಮಿ ಮಾಡೋಕ್ಕಾಯ್ತದ ನಿಮ್ಮ ಕೈಲಿ? ಪೊಲೀಸ್ ಇಲಾಖೆ ಇಟ್ಕೊಂಡು ಪೊಲೀಸ್ ಇಲಾಖೆ ಹೇಗೆ ನಡೆಯುತ್ತೆ ಅನ್ನೋದು ನಾನು 2 ಬಾರಿ ಮುಖ್ಯಮಂತ್ರಿ ಆಗಿ ನೋಡಿದ್ದೀನಿ ಎಲ್ಲ. ಇವತ್ತು ಯಾವ ರೀತಿ ದುರುಪಯೋಗ ಪಡಿಸ್ಕೊತೀರಿ ನೀವು ಅನ್ನೋದು ನಾನು ಆದರೆ ಒಂದು ಭಾಳ ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೇನೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗ ಈ ರಾಜ್ಯದಲ್ಲಿ ಯಾವನೇ ಒಬ್ಬ ಅಧಿಕಾರಿ IAS ಮಟ್ಟದಿಂದ, ಸೆಕ್ರೆಟರಿ ಮಟ್ಟದಿಂದ ಒಬ್ಬ ತಳಹಂತದ ಒಬ್ಬ ಸಾಮಾನ್ಯ ಅಧಿಕಾರಿ, ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಸಿವಿಲ್ ಸರ್ವೆಂಟ್ಸ್ ಇರ್ಬೋದು, ಒಂದು ಸಣ್ಣ ಪ್ರಕರಣ ಅಧಿಕಾರವನ್ನು ದುರುಪಯೋಗಪಡಿಸಿ ಕಾನೂನು ಬಾಹಿರವಾಗಿ ಈ ರೀತಿ ನೀನು ಬೆಂಬಲ ಕೊಡು, ಅವ್ರಿಗೆ ಸಹಕಾರ ಕೊಡು ಅಂತೇಳಿ ಒಂದು ಪ್ರಕರಣದಲ್ಲಿ ನಾನು ಯಾರಿಗಾದರೂ ಹೇಳಿದ್ದೇನೆ ಅಂದರೆ
ಕುಮಾರಸ್ವಾಮಿ ಅವರು ನೀವೇ ಪ್ರಸ್ತಾಪ ಮಾಡಿದ ಮಾತು, ನೀವೇ ಪ್ರಸ್ತಾಪ ಮಾಡಿದ ಮಾತು, ಒಂದು ವಾರ ಟೈಮ್ ಕೇಳ್ತಿದ್ದಾರಂತೆ ಎಡಿಜಿಪಿ ಮುಗ್ದಮ್ ಅವರು. ಒಂದು ವಾರ ಸಾಕು ಲಾಕ್ ಮಾಡ್ತೀನಿ ಅಂತ ಹೇಳಿ ನೀವೇ ಪ್ರಸ್ತಾಪ ಮಾಡಿ. ಬರ್ಲಿ ಎಷ್ಟು ಜನ ಇವ ಎಡಿಜಿಪಿ ಯಾರು ಡಿವೈಎಸ್ಪಿ ಬಸವರಾಜ್ ಮುಗ್ದಮ್ ಮೀಟಿಂಗ್ ಮಾಡಿರೋದು ಗೊತ್ತು ನನಗೆ. ಇದೇ ಸಿದ್ದರಾಮಯ್ಯನವರು, ಇದೇ ಪೊನ್ನಣ್ಣ, ಇದೇ ಇವರೆಲ್ಲ ನಿಮ್ಮ IG ಇವರೆಲ್ಲ ಸೇರಿ ವಾಟ್ ಈಸ್ ದಟ್ ಕೇಸ್? ಕುಮಾರಸ್ವಾಮಿನ A2 ಮಾಡ್ಕೊಂಡಿದ್ದೀರಿ. ಯಾವಾಗ ಮಾಡ್ಕೊಂಡ್ರಿ? ಇದು ಹಿಂದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಈ ಕೇಸು. ನಂದೇನು ಪಾತ್ರ ಇದೆ ಇಲ್ಲಿ? ಬಾರಪ್ಪ ಮುಗ್ದಮ್, ನೋಟಿಸ್ ಕೊಡ್ತೀಯ ಕೊಡಪ್ಪ, ಈಗಲೂ ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ಏನ್ ಕೋಪ ಅಂತ ಮುಗ್ದಮ್ ಅವರಿಗೆ? ಒಂದು ವಾರದಲ್ಲಿ ಅರೆಸ್ಟ್ ಮಾಡ್ತೀನಿ ಅಲ್ಲ, ಸರ್ಕಾರ ಮೆಚ್ಚಿಸಬೇಕಲ್ಲ. ಈಗಲೂ ರಾಜ್ಯ ಸರ್ಕಾರ ತೆಗೆದು ಮೊದಲು ಕೂಡ ನಿಮ್ಮ ಬಳಿಗೆ ಡಾಕ್ಯುಮೆಂಟ್ಗಳು ಬರ್ತಾ ಇತ್ತು ಸರ್. ದೇವೇಗೌಡರ ಬಳಿ ಬರ್ತಾ ಇತ್ತು. ಆಮೇಲೆ ಕುಮಾರಸ್ವಾಮಿಯನ್ನು ಕಡಿಮೆ ಇರಲಿಲ್ಲ ಡಾಕ್ಯುಮೆಂಟ್ಗಳನ್ನು ಬಿಡುಗಡೆ ಮಾಡೋದಕ್ಕೆ. ನಾನು ಈಗಲೂ ರಾಜ್ಯ ಸರ್ಕಾರದ ಡಿಸಿಷನ್ಗಳು ಫಸ್ಟ್ ಕಾಪಿ ನಿಮ್ಮ ಬಳಿಗೆ ಬರುತ್ತಾ? ಬೇಕಾದಷ್ಟಿದೆ. ಓಕೆ, ಆದರೂ ಒಂದು ನಾನು ಹೇಳೋದು, 15 ವರ್ಷದ ನನ್ನ ಒಂದು ಅನುಭವದಲ್ಲಿ ಇದೆಲ್ಲ ಏನು ದಾಖಲೆಗಳನ್ನು ನೀವು ಇಟ್ಟರು ಅದಕ್ಕೆ ಯಾವುದೇ ರೀತಿಯ ಅಂತ್ಯ ಇಲ್ಲ. ವ್ಯವಸ್ಥೆ ಆ ರೀತಿ ಮಾಡ್ಕೊಂಬಿಟ್ಟಿದ್ವಿ ನಾವು, ವ್ಯವಸ್ಥೆನ, ನನ್ನ ಅಭಿಪ್ರಾಯದಲ್ಲಿ. ಕೇಂದ್ರಕ್ಕೆ ಹೋದ್ರಿ ಸರ್ ನೀವು ಮೊನ್ನೆ ಮೂಡ ಹಗರಣ ವಿಚಾರಗಳು ಬಂದಾಗ ಸದನದಲ್ಲಿ ಭಾಳ ದೊಡ್ಡ ಚರ್ಚೆ ಆಯಿತು. ಚರ್ಚೆಗೆ ಅವಕಾಶವೇ ಸಿಗಲಿಲ್ಲ. ಮೂಡ ಫೈಲ್, ಇದು ರಿಪಬ್ಲಿಕ್ ಎಕ್ಸ್ಪೋ. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇರುವ ಈ ಒಂದು ಡಾಕ್ಯುಮೆಂಟ್ ಓಪನ್ ಚಾಲೆಂಜ್ ಯಾವುದೇ ಮಾಧ್ಯಮದ ಬಳಿಯಲ್ಲೂ ಕೂಡ ಈವರೆಗೂ ಇಲ್ಲ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಈ ದಾಖಲೆ ಹೇಳೋ ಪ್ರಕಾರ ನಮಗೆ ಇದೇ ಜಾಗ ಬಡಾವಣೆಯಲ್ಲಿ ಕೊಡಿ ಎಂದು ಕೇಳಿದ್ದಾರೆ ಅಂತ ಮಾಹಿತಿ ಕೊಡ್ತಾ ಇದೆ. ರಾಜಕೀಯದಲ್ಲಿ ನಮ್ಮ ವರದಿ ಬಿರುಗಾಳಿ. ನೋಡ್ತೀರಾ ಡಾಕ್ಯುಮೆಂಟ್? ಬೇಕಾ ಡಾಕ್ಯುಮೆಂಟ್? ತಗೊಳ್ಳಿ ಆ ಡಾಕ್ಯುಮೆಂಟ್ ಈಗ ನಿಮ್ಮ ಮುಂದೆ. ಬೆಳಗ್ಗೆ 9 ಗಂಟೆಗೆ ನಾವು ಬ್ರೇಕ್ ಮಾಡ್ತೀವಿ. 2 ಗಂಟೆ ನಂತರ ಉಳಿದವರು ಫಾಲೋ ಮಾಡ್ತಾರೆ. ಈ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆದ ನಂತರ ಎಲ್ಲ ಚಾನೆಲ್ಗಳು ಕೂಡ ಈ ಡಾಕ್ಯುಮೆಂಟ್ಗಾಗಿ ತಡಕಾಡೋದು ಪಕ್ಕ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.